ಭಗವಂತನ ಪ್ಲ್ಯಾನ್ ಅಂದ್ರೆ ಒಂದು ವೇಳೆ ರಾಯಣ್ಣ ನೋಡ್ರಿ ಎಂಥ ಅದು ಅಂದ್ರೆ ಅವ್ನು ಎಷ್ಟು ದೇವರು ಕೂಡ ಅವನದು ಬಲಿದಾನಕ್ಕೆ ದೇವರು ಕೂಡ ಅವನ ಕ್ರಾಂತಿಕಾರಿ ಚಟುವಟಿಕೆ ಹೆಂಗೆ ಮೆಚ್ಚನಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರ ದಿನಾಚರಣೆ ಆಯಿತು. ಸಂಗೊಳ್ಳಿ ರಾಯಣ್ಣ ಬಲಿದಾನ ಆಗಿದ್ದ ದಿವಸ ಗಣರಾಜ್ಯೋತ್ಸವ ಆಯಿತು. ಇದು ಹೆಂಗದ ನೋಡ್ರಿ ಭಗವಂತಂದು. ಅವನಿಗೆ ನಿಮ್ಮ ಕೆಲಸ ಇಷ್ಟ ಆಯ್ತಲ್ಲ, ಇದಕ್ಕೆ ಯಾರೂ ಪ್ರಚಾರ ಕೊಡಬೇಕಾಗಿಲ್ಲ ರೀ. ಸಂಗೊಳ್ಳಿ ರಾಯಣ್ಣ ಜನ್ಮ ದಿನಾಚರಣೆಯಿಂದ ಸ್ವತಂತ್ರ ಆಗಬೇಕಂತೇಳಿ ಯಾರಾದರೂ ಅಗ್ರಿಮೆಂಟ್ ಇತ್ತಾ? ಇಲ್ಲ, ಅದು ಅವನ ಇಚ್ಛೆ ಇತ್ತು, ಆ ಭಗವಂತನ ಇಚ್ಛೆ ಅಂಥೇಳಿ. ಯಾಕಂದ್ರೆ ಇದ್ರದ್ದು ಅರ್ಥ ಇಷ್ಟೇ. ನಾನು ನಿಮಗೆ ಯಾಕೆ ಹಂಚ್ಕೊಳ್ತೀನಿ ಇದು ಅಂದ್ರೆ, ನೀವು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದೇ ಕೆಲಸ ಮಾಡಿರಿ, ಮನುಷ್ಯನ ಪ್ರಚಾರ ಕಡೆಗೆ ಹೋಗಲ್ಲ. ಅವನ ಪ್ರಚಾರ ಕೊಡೋಕ್ಕೆ ಇಷ್ಟಪಟ್ಟು ಅವನ ಹೆಸರು ಅಮರವಾಗಿ ಇಕ್ಕಬೇಕಂತೇಳಿ ಭಗವಂತನ ಮನಸ್ಸಿನಾಗ ಯಾವತ್ತು ಬರ್ತದಲ್ಲ, ಇಂಥ ಸನ್ನಿವೇಶಗಳು ಕ್ರಿಯೇಟ್ ಆಯ್ತಾವೆ. ನನ್ನ ಯುವ ಮಿತ್ರರೇ, ಮತ್ತೊಂದು ಸಲ ನಿಮಗೆ ಹೇಳ್ತೀನಿ, ನಾನು ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದ್ರೆ, ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಸ್ವತಂತ್ರ ಆಗ್ತದ, ಸಂಗೊಳ್ಳಿ ರಾಯಣ್ಣ ಹುತಾತ್ಮ ಆಗಿದ್ದ ದಿವಸ ಗಣರಾಜ್ಯೋತ್ಸವ ಆಯ್ತದ. ಹೆಂಗದ ಇದು ಭಗವಂತನ ಲೀಲೆ ಅಂದ್ರೆ ಭಾಳ ಇಷ್ಟ ಆಯಿತು. ಯಾಕಂದ್ರೆ ಅಂಥ ಬಲಿದಾನ ಕ್ರಾಂತಿಕಾರಿಗೆ ಯಾವುದೇ ಆಮಿಷಕ್ಕೆ ತಲೆ ಕೆಡಿಸ್ಕೊಳ್ದೇನೆ ಎಷ್ಟು ಭಕ್ತಿಯಿಂದ ಎಷ್ಟು ಲೀಲಾಜಲವಾಗಿ ಆ ಬ್ರಿಟಿಷರ್ ಎದುರ ಆ ರಾಜ್ಯಕ್ಕೋಸ್ಕರ ನಮ್ಮ ರಾಜ್ಯ